ಯಲಬುರ್ಗಾದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜರುಗಿತು. ಮಹಿಳೆಯರು ಮುಖ್ಯ ವಾಹಿನಿಗೆ ಹೆಚ್ಚಾಗಿ ಮುಂದೆ ಬರಬೇಕು. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಬೇಲೇರಿ. ಯಲಬುರ್ಗಾ ಪಟ್ಟಣದ ಸ್ತ್ರೀ ಶಕ್ತಿ ಭವನದಲ್ಲಿ ಸೋಮವಾರ ಪಟ್ಟಣ ಪಂಚಾಯಿತಿ ಡೇನಲ್ಮಾ ಯೋಜನೆ ಅಡಿಯಲ್ಲಿ ಬರುವ ನಗರ ಮತ್ತು ಪ್ರದೇಶ ಮಟ್ಟದ ಒಕ್ಕೂಟಗಳ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ ಮಾತನಾಡಿ, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಪೌರಾಡಳಿತ ಇಲಾಖೆ ಹೆಚ್ಚು ಮಹತ್ವ ನೀಡಿದೆ. ಪಟ್ಟಣದಲ್ಲಿ 96 ಸ್ವಸಹಾಯ ಸಂಘಗಳು ಮತ್ತು 7 ಒಕ್ಕೂಟಗಳಿದ್ದು ಸುಮಾರು 1500ಕ್ಕೂ ಹೆಚ್ಚು ಇದ್ದು, ಮಹಿಳೆಯರು ಮುಖ್ಯ ವಾಹಿನಿಗೆ ಬರಲು ಧೀರ ಮಹಿಳೆಯರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಎಂದ ಅವರು, ಮಹಿಳೆಯರಿಗಾಗಿ ಪೌರಾಡಳಿತ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಇದೀಗ ಪಟ್ಟಣ ಪಂಚಾಯಿತಿಗೆ ಪಟ್ಟಣದ ನಾಗರಿಕರು ಕಟ್ಟಬೇಕಾದ ನೀರಿನ ಬಿಲ್, ಮನೆಗಳ ಟ್ಯಾಕ್ಸ್ ಬಾಕಿ ಇದ್ದು ಆ ಬಾಕಿ ವಸೂಲಾತಿ ಮಾಡಲು ಸರ್ಕಾರ ಮಹಿಳಾ ಸ್ವಸಂಘಗಳಿಗೆ ವಹಿಸಲು ಆದೇಶಿಸಿದೆ. ಆ ಹಿನ್ನೆಲೆ ಪಟ್ಟಣ ಪಂಚಾಯಿತಿ ವತಿಯಿಂದ 5 ಮಹಿಳಾ ಸಂಘಗಳಿಗೆ ಜವಾಬ್ದಾರಿ ನೀಡಲು ತೀರ್ಮಾನಿಸಲಾಗಿದೆ. ಅದರಲ್ಲಿ 3 ಸಂಘಗಳು ಮುಂದೆ ಬಂದಿವೆ ಅಂತ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏಪ್ರಿಲ್ ತಿಂಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಟ್ಯಾಕ್ಸ್ ವಸೂಲಿ ಮಾಡಿದ ವಸೂಲಾತಿಗೆ 5% ಗೌರವಧನ ನೀಡಲಾಗುವುದು. ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬಳಿಕ ಜಿಲ್ಲಾ ದಿಶಾ ಸಮಿತಿ ಸದಸ್ಯ ಡಾಕ್ಟರ್ ನಂದಿತಾ ದಾನರೆಡ್ಡಿ ಮತ್ತು ವಕೀಲೆಯರಾದ ಅಕ್ಕಮಹಾದೇವಿ ಪಾಟೀಲ ಹಾಗೂ ಅಂಗನವಾಡಿ ಮೇಲ್ವಿಚಾರಕಿಯರಾದ ಲಲಿತಾ ನಾಯಕ ಮಾತನಾಡಿದರು ಮತ್ತು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಮಿಷನ್ ಅಭಿಯಾನ ವ್ಯವಸ್ಥಾಪಕ ಅಹಮದ್ ಹುಸೇನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ರೇವಣಪ್ಪ ಹಿರೇಕುರಬರ, ಬಸಮ್ಮ ಬಣಕಾರ, ಪಟ್ಟಣ ಪಂಚಾಯಿತಿ ನೌಕರರಾದ ಸುಮಾ ಕಂಚಿ, ಶ್ರೀದೇವಿ ಕಲ್ಯಾಣಮಠ, ಸುನೀತಾ ಪತಂಗರಾಯ ಹಾಗೂ ಡೇನಲ್ಮಾ ನಗರ ಮಟ್ಟದ ಒಕ್ಕೂಟ ಮತ್ತು ಪ್ರದೇಶ ಮಟ್ಟದ ಒಕ್ಕೂಟಗಳು ಹಾಗೂ ಸ್ವಸಹಾಯ ಸಂಘಗಳು ಅಧ್ಯಕ್ಷರುಗಳು, ಸದಸ್ಯರು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಇನ್ನಿತರು ಉಪಸ್ಥಿತರಿದ್ದರು. ವರದಿ ಸಿಎ ಆದಿ, NKS TV4 ಯಲಬುರ್ಗಾ. ತಿಳುವಳಿಕೆನ ಹೇಳಿದ್ರು. ಕೊನೆಗೆ ಒಂದು ಅಭಿಯಾನ ಮಾಡಿದ್ರು. ಏನಂತಂದ್ರೆ, ಈ ನಕುಶಿ ಅಂತ ಏನ್ ಹೆಸರಿಟ್ಟಿವಲ್ಲ, ಈ ಎಲ್ಲಾ ಮಕ್ಕಳ ಹೆಸರುಗಳನ್ನ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡ್ಬಿಟ್ಟು ಹೊಸದಾಗಿ ಅವರಿಗೆ ಜನನ ಪತ್ರವನ್ನ ಕೊಡಬೇಕು. ಜನನ ಪ್ರಮಾಣ ಪತ್ರವನ್ನ ಕೊಟ್ಟು ಬಿಟ್ರೆ ಅವ್ರು ಈ ಹೆಸರಿನಿಂದ ಮುಕ್ತ ಆಗ್ತಾರ. ಎಲ್ಲಾ ಹೆಣ್ಣು ಮಕ್ಕಳಂತೆ ಅವ್ರು ಕೂಡ ಖುಷಿಯಾಗಿ ಓದಿ ಅವು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳಿ ಅವರಿಗೆ ಜನನ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಕೊಟ್ಟರು ಕೂಡ ಕೆಲವೊಂದು